ಆಪ್ರೇಷನ್ಗೆ ಕರ್ಕೊಂಡು ಹೋಗ್ಯವ್ರಿ. ಇನ್ನೊಂದು 5 ನಿಮಿಷ 10 ನಿಮಿಷ ಆಗೋಗ್ಬಿಡುತ್ತಲ್ಲೇ. ಹ್ಞೂ ಇನ್ನೊಂದು 5 ನಿಮಿಷ 10 ನಿಮಿಷ ಕಾಣತ್ತೆ. ಕಾಲು ಗಂಟೆ ಅರ್ಧ ಗಂಟೆ ಒಳಗೆ ಆಪ್ರೇಷನ್ ಎಲ್ಲ ಆಗೋಗ್ಬಿಡುತ್ತೆ. ಏನು ತಲೆ ಕೆಡಿಸ್ಕೊಬೇಡ, ನೀನೇನು ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನಿರು. ಚೆನ್ನಾಗಿದೆ, ಅಲ್ಲಿ ಧೈರ್ಯವಾಗಿರ್ತಾಳೆ ಬಿಡು. ವರ್ಷಿತಾ ತುಂಬ ಧೈರ್ಯವಂತೆ ಅವಳು. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆದರಿಕೆಮಲ್ಲ ಬಿಡತ್ತೆ. ಎಂಥದ್ದಾಗುತ್ತಪ್ಪ ಅಲ್ವಿ, ಹೆಣ್ಣು ಹುಡುಗಿ ಆಗುತ್ತೆ ಏನು ಗಂಡು ಹುಡುಗ ಆಗುತ್ತಪ್ಪ, ಎಂಥದ್ದಾಗುತ್ತೆ ಅಮ್ಮಂಗಾಗ್ತೈತೆ ನನಗಂತೂ ಅವಾಗಿಂದಲೂ. ಅತ್ತೆ ಏನತ್ತೆ ನೀನು ಹಿಂಗೆ ಮಾತಾಡ್ತೀಯ ಬಿಡು. ಯಾವುದೋ ಹೊಟ್ಟೆಗಿದ್ದಿದ್ದು ಯಾವ್ದು ಆಗಬೇಕೋ ಅದೇ ಆಗೋದು. ನಮ್ಗೆ ಇವಾಗ ಹೆಣ್ಣು ಬೇಕಂದ್ರೆ ಹೆಣ್ಣಾಗಲ್ಲ, ಗಂಡು ಬೇಕಂದ್ರೆ ಗಂಡು ಆಗಲ್ಲ ಅಷ್ಟೇ. ಅದು ಯಾವ್ದು ದೇವ್ರ ಪರಮಾತ್ಮ ಯಾವ್ದು ಕೊಟ್ಟಿರ್ತಾನೋ, ಯಾವುದು ಸೃಷ್ಟಿ ಮಾಡಿರ್ತಾನೋ ಅದೇ ಆಗೋದು. ನಾವು ಬಯಸಿದ್ದೆಲ್ಲ ಆಗೋದಿಲ್ಲ. ಯಾಕೆ ನೀನು ಅಷ್ಟೊಂದು ಬೇಜಾರ ಮಾಡ್ಕೊಂತೀಯ? ಸುಮ್ಮನಿರು, ಯಾವುದಾದ್ರೂ ಆಗಲಿ ಹೇಳು. ಬೇಡಪ್ಪ ಸ್ವಾಮಿ, ಹೆಣ್ಣು ಹುಡುಗರು ಸವಾಸ ಮಾತ್ರ ಬೇಡ. ನಾನು ಆಲೇನೆ ಬೋಲೋಯ್ಯಿ ಅಂದ್ಬಿಟ್ಟಿದ್ದೀನಿ. ಹೆಣ್ಣು ಹುಡುಗರು ಸವಾಸ ಬೇಡಪ್ಪ, ಒಂದು ಗಂಡಾದ್ರೆ ಸಾಕಾಗೈತಿ. ಇದು ಹೆಣ್ಣಾದರೆ ಮಾಡಿಸ್ಬೇಡ, ಎರಡನೇದು ಹೆಣ್ಣು ಹುಡುಗಿ ಆದರೆ ಆಪ್ರೇಷನ್ ಮಾಡಿಸ್ಬೇಡ, ಮೂರನೇದು ಇನ್ನೊಂದು ಗಂಡು ಹುಡುಗ ಆಗುತ್ತೇನೋ ನೋಡೋಣ. ಬೇಡಪ್ಪ, ಆಪ್ರೇಷನ್ ಮಾಡಿಸ್ಬೇಡ. ಬೇಡ ಕಣತ್ತೆ, ಸಾಕು ಇಬ್ಬರು. ನನಗೆ ಹೆಣ್ಮಕ್ಳು ಯಾವುದಾದ್ರೂ ಆಗಲೇಳು, ಇಬ್ಬರು ಹೆಣ್ಮಕ್ಳು ಸಾಕು. ಹೆಣ್ಣನಾಗಲಿ ಗಂಡನಾಗಲಿ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಬಿಡ್ರಿ ಅಂತ ಹೇಳಿದ್ದೀನಿ ನಾನು. ಸಾಕೇಳಿ ಇಬ್ರು ಬಿಡಮ್ಮ, ಎಂಥರನಾಗ್ಲೇಳು. ಹೆಣ್ಮಕ್ಳೆ ವಾಸಿ ಇವಾಗಿನ ಕಾಲದಾಗೆ ನೋಡಿದ್ರೆ ಹೆಣ್ಮಕ್ಳೆ ವಾಸಿ. ಯಾವುದಾದ್ರೂ ಆಗಲಿ ಬಿಡು, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂತೀಯ? ಇಲ್ಲ ಸುಮ್ಕಿರು. ನೋಡೋಣ. ಹೆಣ್ಣು ಹುಡುಗಿ ಆದರೆ ಆಪ್ರೇಷನ್ ಮಾಡಿಸೋದು ಬೇಡ, ಗಂಡು ಹುಡುಗ ಆದ್ರೆ ಮಾಡಿಸ್ಲಿ ಹೇಳು. ಎಂಥದ್ದಾಗುತ್ತೋ ಅಮ್ಮಂಗಾಗೈತೆ ಹೋಗತ್ತ ನನಗಂತೂ. ಹೇಳೋದಕ್ಕಾಗುತ್ತೋ ಎಂಥದ್ದಾಗುತ್ತೋ ಅಮ್ಮಂಗಾಗೈತೆ. ಆಗುತ್ತೆ ಬಿಡಮ್ಮ, ಏನು ತೊಂದರೆ ಇಲ್ದಂಗೆ ಸುಖವಾಗಿ ಆಗುತ್ತೆ, ಸುಮ್ಮನಿರು. ಯಾವುದಿರುತ್ತೋ ಅದು ಕಣಮ್ಮ, ನೀನು ಅದು ಇದು ಅನ್ಬೇಡ, ಸುಮ್ಕಿರು. ನೀನು ಯಾಕೆ ಹಂಗತ್ಲಾಗೆ ಆವಾಗಿನ ಕಾಲ್ದಂಗೆ ಯೋಚನೆ ಮಾಡ್ತೀಯ? ಆವಾಗ ನಿನ್ನ ಕಾಲದಾಗಂತೂ ನಮ್ಮನ್ನು ಸಾಕೋಕ್ಕೆ ತುಂಬ ಕಷ್ಟ ಬಿದ್ದಿದೆಯಾ? ಆವಾಗ ಉಂಬಕ್ಕಿರ್ತಿರ್ಲಿಲ್ಲ, ಬಡತನ, ಕೂಲಿ ಮಾಡಬೇಕಾಗಿತ್ತು. ಈಗೇನಂತ ಕಾಲ ಇಲ್ಲ. ಇವಾಗ ಗೌಟ ಹೆಣ್ಮಕ್ಳು ಅದೃಷ್ಟ ಮಾಡಿರ್ತಾರೆ, ಏನಿಲ್ಲ. ಇವಾಗೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲ. ಇವಾಗ ಅವ್ರಿಗೆ ಕೇಳಿದ್ ಕೊಡಿಸ್ತಾರೆ. ಇವಾಗ ಏನಂತ ಕಾಲ ಇಲ್ಲ. ಅಪ್ಪ ಅಮ್ಮ ಇಬ್ಬರು ಕೆಲಸದಾಗ ಇದ್ದಾರೆ, ನೋಡ್ಕೊಂತಾರೆ. ಏನು ಅವ್ರಿಗೇನೇನು ಕಮ್ಮಿ ಆಗಿಲ್ಲ. ಇಬ್ಬರು ಕೆಲಸದಾಗಿರೋದ್ರಿಂದನ ಯಾರೇನೋ ಯೋಚನೆ ಮಾಡೋ ಅಂಥದ್ದೇನಿಲ್ಲ. ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ? ಅಯ್ಯೋ, ಹೆಣ್ಣು ಹುಡುಗಿನಾಗಲಿ ಗಂಡು ಹುಡುಗನಾಗಲಿ ಯಾವುದೋ ಪರಮಾತ್ಮ ಕೊಟ್ಟಿದ್ದು ಬಿಡು. ನಮ್ಮ ಮನೆಗೆ ಹೆಣ್ಮಕ್ಳಿಲ್ಲ ಆದರೂ ಆಗ್ತಾವೆ. ತೆಗಿಯತ್ತ. ಹೆಣ್ಣು ಹುಡುಗರು ಸವಾಸ ಬೇಡಮ್ಮ ತಾಯಿ, ಬೋಲೋ ಎಂದೋಗಿದ್ದೀನಿ ನಾನಂತನು. ಯಪ್ಪ ದೇವ್ರೆ, ಒಬ್ರಿಗಿನ್ನ ಒಬ್ರು ಬೇಡಮ್ಮ ತಾಯಿ, ಹೆಣ್ಮಕ್ಳು ಸವಾಸ ಬೇಡ. ಕುಕ್ಕ ಬರತ್ತೆ, ಒಂದು 5 ನಿಮಿಷ ಸುಮ್ಮನೆ ಕುಕ್ಕ. ನೀನು ಏನು ಟೆನ್ಷನ್ ಮಾಡ್ಕೋಬೇಡ. ವರ್ಷಿತಾ ಕಡೆಯವ್ರು ಯಾರು? ನಾವೇ ಮೇಡಮರೇ, ನಾವೇ. ಎಂಥ ಮಗು ಆಯಿತು? ಹೆಣ್ಮಗು ಆಯಿತು ಅಮ್ಮ. ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಲಾ? ಮಾಡಿಬಿಡಿ ಡಾಕ್ಟರ್, ಯಾವುದಾದ್ರೂ ಪರವಾಗಿಲ್ಲ, ಮಾಡಿಬಿಡಿ. ಮಗು ಚೆನ್ನಾಗಿದೆಯಾ? ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರಾ? ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ. ಆಪ್ರೇಷನ್ ಮಾಡಿಬಿಡ್ಲಾ ಫ್ಯಾಮಿಲಿ ಪ್ಲಾನಿಂಗ್? ಅಯ್ಯೋ ಬೇಡ ಮೇಡಮರೇ, ಬೇಡ. ಬೇಡ ಕಣಪ್ಪ, ಸುಮ್ಕಿರು. ಏನು ಬೇಡ, ಇನ್ನೊಂದು ಗಂಡು ಹುಡುಗ ಆದರೂ ಆಗಲಿ. ಬೇಡ, ಸುಮ್ಮನಿರತ್ತೆ, ಸುಮ್ಮನೆ ಮಾಡಿಸ್ತೀನಿ. ಬೇಡ ಸುಮ್ಮನಿರು. ನೀನೇನು ಹೇಳ್ಬೋದು? ಬೇಡ ಮೇಡಮರೇ, ಮಾಡಬೇಡ್ರಿ. ಮಾಡಬೇಡ್ರಿ, ಬಿಡ್ರಿ ಹಂಗೇನೆ. ಆದ್ರೆ ಆಗಲಿಲ್ಲ ಅಂದ್ರೆ ಬೇಡ. ಅಷ್ಟೇ. ಇನ್ನೊಂದೇನ ಆದ್ರೂ ಗಂಡು ಹುಡುಗ ಆಗುತ್ತೆ, ಮೂರನೇದು. ಏನು ಬೇಡ, ಸುಮ್ಕಿರು. ಅಯ್ಯೋ ಬಿಡತ್ತೆ, ಸಾಕಿಬ್ರು ಹೆಣ್ಮಕ್ಳು. ನನಗಿಬ್ರು ಹೆಣ್ಮಕ್ಳು ಸಾಕು. ಅಯ್ಯೋ, ಎಲ್ಲ ಹೆಣ್ಣು ಅವರೇ ಗಂಡು ಅವರೇ ಅಂತಲೇ ಸಾಕ್ತೀನಿ ನಾನು. ಒಬ್ರು ಒಂದು ಹೇಳ್ಬೇಕು, ಒಬ್ರು ಬೇಡ ಅನ್ನೋದು, ಒಬ್ರು ಬೇಕು ಅನ್ನೋದು. ಇಲ್ಲಿ ನೋಡಿ, ನೀವು ಗಂಡಾದವರು ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಇವ್ರು ಯಾರು? ಅವ್ರಮ್ಮನ? ನಾನು ವರ್ಷಿತಾರ ಅಮ್ಮ ಮೇಡಮರೇ. ಅದಕ್ಕೆ ಬೇಡ, ಮಾಡಬೇಡ್ರಿ ಮೇಡಮರೇ, ಮಾಡಬೇಡ್ರಿ. ತೀರಾ ಆಮೇಲೆ ನಾವು ನೋಡ್ಕೊಂಡು ಮಾಡಿಸ್ತೀವಿ. ಒಂದು 2-3 ತಿಂಗಳಾದ್ಮೇಲೆ ತೀರಾನ ಮಾಡಿಸ್ತೀವಿ. ಅದಕ್ಕಾಗಿನ ಆಮೇಲೆ ಮಾಡಿಸ್ತೀವಿ ಅಂದರೆ ಅದು ನೋವು ಕಣಮ್ಮ. ತಿರ್ಗಾ ನೋವು ಜಾಸ್ತಿ ಆಗುತ್ತೆ. ಇವಾಗ ಅದೇ ನೋವು ಹೊರಟೋಗ್ಬಿಡುತ್ತೆ. ಆಪ್ರೇಷನ್ ಮಾಡಿ ಈ ಮಗ ತೆಗ್ದವ್ರಲ್ಲ, ಹಂಗೆ ಆಪ್ರೇಷನ್ ಮಾಡಿಬಿಡ್ತಾರೆ, ಎರಡೂ ಆಗುತ್ತೆ. ಅದಕ್ಕಾಗಿನ ನೀನಂತೂ ಬೇಡ, ಸುಮ್ಕಿರು. ಬೇಡ ಕಣ್ರಿ ಮೇಡಮರೇ, ಮಾಡಬೇಡ್ರಿ, ಆಪ್ರೇಷನ್ ಮಾಡಬೇಡ್ರಿ. ಮತ್ತೆ ಯಾಕೋ ಇಷ್ಟೊಂದು ಇದು ಮಾಡ್ತೈತೆ? ಬಿಡ್ರಿ ಮೇಡಮರೇ, ಮಾಡಬೇಡ್ರಿ. ಇನ್ನೇನು ಇನ್ನೊಂದು 2-3 ತಿಂಗಳು ಬಿಟ್ಟು ಬೇಕಾದ್ರೆ ನೋಡ್ಕೊಂಡು ಮಾಡಿಸ್ತೀವಿ, ಬಿಡ್ರಿ, ಬೇಡ. ಸರಿ ಆಯ್ತು. ಕೌಂಟ್ರಿಗೆ ಹೋಗ್ಬಿಟ್ಟು ಬಿಲ್ ಕಟ್ ಬನ್ನಿ. ಸರಿ ಆಯ್ತು ಮೇಡಮರೇ, ಕಟ್ತೀನಿ. ಹೋಗತ್ತ. ಹೆಣ್ಣು ಹುಡುಗಿ ಆಯ್ತು ನಮ್ಮ ವರ್ಷಿ ತಮ್ಗೆ. ಅಯ್ಯೋ, ಗಂಡು ಹುಡುಗ ಆಗಿದ್ರೆ ಸಾಕಾಗಿತ್ತು. ಅಯ್ಯೋ ದೇವ್ರು, ನಮ್ಮ ವರ್ಷಿ ತಮ್ಗೊಂದು ಆಗಿದ್ರೆ ಸಾಕಾಗಿತ್ತಮ್ಮ. ಎಲ್ಲರಿಗೂ ಆಗಿದ್ವತ್ತ, ನಮ್ಮ ವರ್ಷಿ ತಮ್ಗೆ ಯಾಕೆ ಆಗಲಿಲ್ಲ? ಅಯ್ಯೋ ದೇವ್ರೇ, ನಮ್ಮ ವರ್ಷಿ ತಮ್ಗೊಂದು ಆಗಿದ್ರೆ ಸಾಕಾಗಿತ್ತು. ಅಯ್ಯೋ ಬಿಡು, ನಾವೇ ಯೋಚನೆ ಮಾಡ್ತಿಲ್ಲ. ನನಗೆ ಭಾಳ ಖುಷಿ ಆಗೈತೆ. ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ? ಸುಮ್ಮನಿರತ್ತೆ. ಇಲ್ಲ ಕಣಪ್ಪ, ಗಂಡು ಹುಡುಗ ಇರಬೇಕು. ಗಂಡು ಹುಡುಗ ಇರ್ಬೇಕು ಕಣಪ್ಪ. ಎಂತ ನಾನಾಗಲಿ ಒಬ್ಬ ಗಂಡು ಹುಡುಗ ಇರ್ಬೇಕು, ನನಗೆ ಈಗ ಅನ್ನಿಸ್ತಾ ಐತೆ. ಅಯ್ಯೋ ಹೇಳತ್ತೆ, ನೀನಂತೂ ಅದೇನು ಗಂಡು ಅಂತ ಬೋಲ ಆಸೆ ಇಕ್ಕೊಂಡಿದ್ಯಾ? ಹೇಳು, ಆಸೆ ಇಕ್ಕೇಬೇಡ, ಅದನ್ನ ಮನಸ್ಸಿಂದ ತೆಗ್ದಾಕ್ಬಿಡು ಫಸ್ಟು. ನಿನ್ನ ಮನಸ್ನಾಗ ಅದೇ ಬಂದ್ಬಿಟ್ಟೈತೆ. ಅದೇ ಮತ್ತು ನಮ್ಮ ಅಮ್ಮಗೆ ಅದೇ ಐತೆ ಮನಸ್ನಾಗಿ. ಹೆಂಗೆ ಬಿಡಿ, ಯಾವುದೋ ಆಗೈತಲ್ಲ ಸುಖವಾಗಿ, ಅದೇ ಸಂತೋಷ ಪಡ್ಬೇಕು. ಹೆಣ್ಣು ಹುಡುಗಿ ಆದರೂ ಆಗುತ್ತೆ.
ನನಗೆ ಹಂಗೆ ಅನ್ಸೋದು ಯಾಕನ ಹೆಣ್ಣು ಹುಡುಗಿನೇ ಆತು ಹೆಣ್ಣು ಹುಡುಗಿ ಆತು ಅಂತ ಅನ್ಸೋದು ಅದು ಹಂಗೆ ಆಯಿತು ನೋಡು ಗಂಡು ಹುಡುಗ ಆಗಿದ್ರೆ ಸಾಕಾಯ್ತತ್ತ ಆಪ್ರೇಷನ್ ಮಾಡ್ತಿ ಅಪ್ನಾಬೋದಾಗಿತ್ತು ಏನು ಮಾಡ್ತಿ ಈಗಳಪ್ಪ ಹೆಣ್ಮಕ್ಳಿಗೆ ಯಾಕೆ ಮಾಡಿರೋನು ಅಯ್ಯೋ ಕಂಡಾರ ಮನೆಗೆ ಹೋಗ್ತಾರೆ ಹೆಣ್ಮಕ್ಳಿಗೆ ಮಾಡ್ತಾರೆ ಕಂಡಾರ ಮನೆಗೆ ಹೋಗೋ ಹೆಣ್ಮಕ್ಳು ಅಂತಾರೆ ಗಂಡು ಮಕ್ಳು ಒಬ್ಬಿರ್ಬೇಕು ಗಂಡು ಮಕ್ಕಳು ಅಂತಾರೆ ನನ್ನ ಯೋಸ್ ಮಾತಾಡ್ತಾರೆ ಅಯ್ಯೋ ಬರೀ ಹೆಣ್ಣು ಹುಡುಗರು ದೊಡ್ಡ ಮನೆ ಕಟ್ಟೇರಿ 4 ಜನನು ಹೆಣ್ಣು ಹುಡುಗರು ಅಂತಾರೆ. ಅಯ್ಯೋ ಅಂದ್ರು ಅಂಬ್ಲೇಳತ್ತೆ ಬರೋ ಹಳಿಗಳೇನೆ ತಗೊಂತಾರೆ ಬೋರಾರೇನೆ ತಗೊಂಡು ಸುಮ್ಮನೆ ಆಗ್ತಾರೆ ನಾವು ಮಾಡಿರೋ ಆಸ್ತಿ ಎಲ್ಲನ ಇವಾಗ ಸೈಟು ಅದು ಇದು ಎಲ್ಲ ಮಾಡಿದೀವ ನಾನು ವರ್ಷಿತ ತಗೊಂತಾರೆ ಇಬ್ರು ಹೆಣ್ಮಕ್ಳು ಆದ್ರೆ ಏನು ಇಬ್ರು ಹಳಿಗಳು ಬರ್ತಾರೆ ಅಲ್ಲೊಬ್ರು ಒಬ್ಬೊಬ್ರದ್ದು ಒಂದೊಂದು ತಗೊಳು ತಗೊಂತಾರೆ ಅವರೇ ಗಂಡು ಮಕ್ಳು ಅನ್ಕೊಂಬೋದು ಅವ್ರನ್ನೇ ನೋಡ್ಕೊಂಬೋದು ಅಷ್ಟೇ. ಅಯ್ಯೋ ಇವಾಗ ಅದೆಲ್ಲ ಯಾರ ತಲೆ ಕೆಡಿಸ್ಯಮಲ್ಲ. ಅಲ್ಲ ಅವ್ರು ಬರೋ ಹಳಿಗಳು ಒಳ್ಳೆಯರಾದ್ರಂತೂ ಪರವಾಗಿಲ್ಲ ಬರೋ ಹಳಿಗಳು ನನ್ನ ಮಕ್ಳು ಯಾವ್ಯಾದಾರ ಅದಾಗಲಿಲ್ಲ ಅಂದರೆ ಏನು ಮಾಡೋದು? ಅಲ್ಲ ಕಣತ್ತೆ ನೀನು ಹಿಂಗೆ ಹೇಳ್ತೀಯ ಹೆಣ್ಮಕ್ಳು ಕಣ್ಣಾರ ಮನೆಗೆ ಹೋಗ್ತಾರೆ ಏನು ಮಾಡೋದು ನನ್ನ ಮಕ್ಕಳು ಅಂತ ಹೇಳ್ತೀಯ. ನಾವು ಈಗ ಬರೋಳು ಅವಳು ಕಣ್ಣಾರ ಮನೆಯಳೆ ತಾನೆ ಸೊಸೆ ಬರೋಳು. ಇವಾಗ ನನ್ನ ಮಗು ಮದುವೆ ಮಾಡಬೇಕು ಅಂದರೆ ಅವಳು ಕಣ್ಣಾರ ಮನೆಯಿಂದಾನೆ ತಾನೇ ಬರೋದು. ಅವಳು ಒಳ್ಳೆಳಾದ್ರಂತೂ ಪರವಾಗಿಲ್ಲ, ಅವಳು ಒಳ್ಳೆಳಾಗಲಿಲ್ಲ ಅಂದರೆ ಏನು ಮಾಡಬೇಕು? ನೀನೇನು ಹೇಳ್ತೀಯ? ಹಳಿಗಳಿಗೆ ಕಣ್ಣಾರ ಮನೆ ಹಳಿಗಳಿಗೆ ಯಾಕೆ ಮಾಡಬೇಕು ಕಣ್ಣಾರ ಮನೆ ಮಕ್ಕಳಿಗೆ ಅಂತ ನೀನು ಹೇಳ್ತೀಯ. ಅದನ್ನು ಬಿಟ್ಟಾಕ್ಬಿಡ್ಬೇಕು ತಲೆಯಾಗೆ. ಬರೋ ಸೊಸೆ ಒಳ್ಳೆಳಾದ್ರಂತೂ ಪರವಾಗಿಲ್ಲ, ಇಲ್ಲ ಅಂದರೆ ಅಯ್ಯೋ ಅದಕ್ಕಿನ್ನ ಪಾಡಿಗೆ ಹೇಳ್ಬಾರ್ದು. ಇವಾಗ ಇವತ್ತು ನನ್ನ ಮಕ್ಳಿಗೆ ಮದುವೆ ಮಾಡಿದಾಗ ಅವರೇ ಹಳಿಗಳ್ನೇ ನನ್ನ ಮಕ್ಕಳು ಅಂದ್ಕೊಂಬೋದು ನೋಡ್ಕೊಂಬಂದು ಇಷ್ಟೇನೆ. ಸೊಸೆ ಒಳ್ಳೆಳಾದ್ರಂತೂ ಪರವಾಗಿಲ್ಲ, ಇಲ್ಲ ಅಂದರೆ ಹೇಳ್ಬಾರ್ದು ಅಷ್ಟೇ. ಅವರು ಕಂಡಾರ ಮನೆಯಿಂದ ಬರೋ ಅಂತ ಹೆಣ್ಮಕ್ಳು ತಾನೇ ಅವರು ಕಂಡಾರ ಮನೆಯಿಂದ ಕರ್ಕೊಂಬಂದು ನಮ್ಮ ಮಕ್ಳಿಗಂತ ನಾವು ಮಾಡೋದು ಅದು ಏನೋ ಒಂದಷ್ಟೇ. ಅದನ್ನೆಲ್ಲ ಯೋಚನೆ ಮಾಡಿದರೆ ಎಲ್ಲ ಹೆಣ್ಣು ಗಂಡು ಒಂದೇ ಅನ್ಕೋಬೇಕು. ಆ ಥರ ಯೋಚನೆ ಮಾಡ್ಬೇಕತ್ತೆ ನೀನು. ತೆಗ್ದಾಕ್ಬಿಡು ಮನಸ್ಸಿನಿಂದ ನೀನು. ಗೌತಮ್ ಸರಿಯಾಗಿ ಹೇಳ್ದೆ ನೀನು. ನಮ್ಮಮ್ಮಗೆ ಸರಿಯಾಗೆ ತಿಳುವಳಿಕೆ ಹೇಳ್ದೆ ನೋಡು. ಅದೇ ಇವಾಗ ಮದುವೆ ಮಾಡ್ತೀವಿ, ನನ್ನ ಮಗ ಮದುವೆ ಮಾಡಿದ್ದೀನಿ, ಅವಳು ಒಳ್ಳೆಳಾದ್ರಂತೂ ಪರವಾಗಿಲ್ಲ, ಒಳ್ಳೆಳಾಗಲಿಲ್ಲ ಅಂದರೆ ಏನು ಮಾಡಬೇಕು ಅಲ್ವೇ? ಅಲ್ಲ ಈ ಹಂಗ ಎಂತ ನಾನಾಗಲಿ ಒಬ್ಬ ಇರಬೇಕು ಮನೆಯಾಗ ಇದಾನಲ್ಲ ಅಂತ ಒಂದಲ್ಲ ಒಂದಿನ ನೋಡ್ಕೊಂತಾನೆ. ನನ್ನ ಮಗ ಇದಾನಲ್ಲಪ್ಪ ನನ್ನ ಮೊಮ್ಮಕ್ಕಳು ಅಂತ ಹೇಳಿ ನೋಡ್ಕೋಬೋದು. ಇವತ್ತು ನೋಡು ನಾವೆಷ್ಟೇನೆ ನಮ್ಮ ಸಮರ್ಥನ ಸಾಕಿರೂ ಅದೇ ಕರ್ಕೊಂಡು ಹೋಗ್ತಾರೆ ನಮ್ಮ ಪಾಪ ಅಂತ. ಆದರೆ ನನ್ನ ಮಗನ ಮಕ್ಕಳವಾದ್ರೆ ಇಲ್ಲೇ ಇರೋವು, ನನ್ನ ಮಗ ಆಗಿದ್ರೆ ಇಲ್ಲೇ ಇರೋ ನಮ್ಮಮ್ಮ ನೋಡ್ಕೊಂಡು. ಅಲ್ಲ ನಾನೊಂದು ಹೇಳ್ತೀನಿ ಕೇಳ್ತೀಯಾ? ಅವ್ನ ಮಗನೂ ಹೆಂಡ್ತಿ ಮಾತು ಕೇಳ್ಕೊಂಡು ಹೆಂಡ್ತಿ ಊರಿಗೆ ಹೆಂಡ್ತಿ ಹೇಳ್ದಂಗೆ ಕೇಳ್ಕೊಂಡು ಹೆಂಡ್ತಿ ಕರೆದಿರೋತಕ್ಕೆ ಮಕ್ಳು ಕರ್ಕೊಂಡು ಹೋದ್ರೆ ಅವಾಗ ಏನು ಮಾಡ್ತೀಯ? ಅಲ್ಲ ಅದನ್ನು ಯೋಚನೆ ಮಾಡು. ಹಂಗಾಗಿರೋವು ಇದೆ. ಒಬ್ಬನೇ ಮಗ ಇದ್ದು ತಾಯಿ ಮಕ್ಕಳು ಎಲ್ಲ ಬೇರೆ ಇರೋರ್ನು ನೋಡಿದ್ದೀವಿ. ಅದನ್ನೂ ಸ್ವಲ್ಪ ಯೋಚನೆ ಮಾಡ್ಬೇಕು ಕಾಣತ್ತೆ. ನಮ್ಮೂರಾಗ ಒಬ್ಬನೇ ಮಗ, ಹೆಣ್ಣಿಲ್ಲ ಗಂಡಿಲ್ಲ ಏನೂ ಇಲ್ಲ, ಒಬ್ಬನೇ ಮಗ. ತಂದೆ ತಾಯಿನ ಬಿಟ್ಟು ಹೆಂಡ್ತಿ ಹೇಳ್ದಂಗೆ ಕೇಳ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಬೇರೆ ಇದ್ದಾನೆ. ಅದನ್ನು ಹೇಳು. ಹೆಂಡ್ತಿ ಹೇಳ್ದಂಗೆ ಕೇಳ್ತಾನೆ ಅವನು. ಅವಾಗ ಹೆಂಡ್ತಿ ಕರ್ದಿರತ್ತಕ್ಕೆ ಬಾ ನಮ್ಮ ಅಪ್ಪರ ಮನೆಯಾಗ ಇರೋಣ ಅಂದ್ರೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಆಮೇಲೆ ಅವನು ಅವಾಗ ಇಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ. ಅದನ್ನ ಯೋಚನೆ ಮಾಡು. ಹಂಗೂ ಆಗೋ ಅಂಥ ಚಾನ್ಸಸ್ ಇರುತ್ತೆ, ಹಂಗೂ ಆಗಿದ್ದಾವೆ, ಹಂಗಾಗಿರೋವು ಇದ್ದಾವೆ. ಅದಕ್ಕೋಸ್ಕರ ನಾವು ಅವನ್ನೆಲ್ಲ ಮುಂದೋದು ಯೋಚನೆ ಬಿಟ್ಟು ಬಿಡಬೇಕು. ಇವಾಗಿಂದ ಏನೈತೆ ದೇವ್ರು ಏನು ಕೊಟ್ಟಿದ್ದಾನೆ ಅದನ್ನು ಸ್ವೀಕರಿಸೋದು ಕಲಿಬೇಕು ಅಷ್ಟೇ ನಾವು. ಹಂಗ ಅದೋಟು ಅದು ಇದು ಹೇಳ್ತಾರಲ್ಲ ಅದಕ್ಕಾಗಿನ ಹೇಳ್ದೆ ಅಷ್ಟೇನೆ. ಅದನ್ನು ಯೋಚನೆ ಮಾಡಬಾರ್ದು. ಮುಂದೆ ಏನಾಗುತ್ತೋ ಇನ್ನು 20 ವರ್ಷದ್ದು 25 ವರ್ಷದ್ದು ಯೋಚನೆ ಮಾಡೋಕೆ ಹೋಗ್ಬಾರ್ದು. ಇನ್ನು ಇವಾಗ ನನ್ನ ಮಕ್ಕಳಿಗೆ 25 ವರ್ಷ ಆದಮೇಲೆ ಮದುವೆ ಮಾಡೋದು. ಆವಾಗ 25 ವರ್ಷ 30 ವರ್ಷದ್ದು ಯಾಕೆ ಇವಾಗಲೇ ಯೋಚನೆ ಮಾಡ್ತಾ ಕುಕ್ಕಮ್ಮನ? ಇವಾಗ ಅದನ್ನೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಇವಾಗ ಏನೈತೆ ದೇವ್ರು ಏನು ಕೊಟ್ಟಿದ್ದಾನೆ ಅದನ್ನು ಸ್ವೀಕರಿಸ್ಕೊಂಡು ಸಂತೋಷವಾಗಿ ಸ್ವೀಕರಿಸ್ಕೊಂಡು ಚೆನ್ನಾಗಿರ್ಬೇಕು. ಅದರಿಂದ ಮನಸ್ಸಿಂದ ತೆಗ್ದಾಕ್ಬಿಡಿ. ಯಾಕೆ ಬೇಜಾರು ಮಾಡ್ಕೊಂತೀವಿ? ಆದರೂ ಆಗಲಿ ಇನ್ನೂ ಒಂದು ಆಗಲಿ ಹೆಣ್ಣು ಹುಡುಗಿ. ಇವಾಗ ಏನೇ ಡಿಮ್ಯಾಂಡ್ ಐತೆ, ಒಳ್ಳೆ ಡಿಮ್ಯಾಂಡ್ ಬಂದೈತೆ, ಏನಾಗಲ್ಲ. ಆದರೂ ಆಗಲಿ ಹಂಗೆ ವರ್ಷಿತನೂ ಮಗು ಆರೋಗ್ಯವಾಗಿದ್ದಾರಲ್ಲ, ನನಗೆ ಅಷ್ಟೇ ಸಾಕು. ಗಂಡು ಹುಡುಗ ಆಗಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ. ಹೆಣ್ಣು ಹುಡುಗಿ ಆಯ್ತು, 2 ಹೆಣ್ಣು ಹುಡುಗರು ಅದು ಹಂಗಾಗುತ್ತೆ. ಅಯ್ಯೋ ಜನ ನಿಮ್ಮ ಅಮ್ಮೆಗೂ 4 ಜನ, ನಿನಗೂ 2 ಹೆಣ್ಣು ಹುಡುಗರು ಅಂತವೆ. ಅದಕ್ಕೇನೆ ನಮ್ಮ ವರ್ಷಿ ತಮ್ಗೊಂದು ಗಂಡು ಹುಡುಗ ಆಗಿದ್ರೆ ಚೆನ್ನಾಗಿತ್ತು ಕಾಣ. ಎಲ್ಲರಿಗೂ ಆಗಿದ್ವು, ಇನ್ನು 3 ಆಗಿದ್ವು, 7 ಒಬ್ಳಿಗೆ ಆಗಿದ್ರೆ ಚೆನ್ನಾಗಿತ್ತು. ನನಗೊಂದಿಟ್ಟು ಬೇಜಾರಾಯ್ತು. ಏನು ಮಾಡೋಣ? ನನ್ನ ಹೊಳಿ ಬೈತೈತಿ. ಇನ್ನು ಒಂದನ್ನೆಲ್ಲ ಮನಸ್ಸಿನಾಗ ಇಕ್ಕಬೇಡ, ಅದನ್ನೆಲ್ಲ ಈಗ ಯೋಚನೆ ಮಾಡಬೇಡ. ಆವಾಗಿನ ಕಾಲದಾಗ ಆದ್ರೆ ಯೋಚನೆ ಮಾಡಬೇಕಾಗಿತ್ತು, ಇವಾಗಿನ ಕಾಲದಾಗ ಅದನ್ನೆಲ್ಲ ಯೋಚನೆ ಮಾಡೋ ಅಂಥದ್ದೇ ಇಲ್ಲ ಅಂತ ಹೇಳಿ ನನ್ನ ಹೊಳಿ ಬೈತೈತಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.